ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬಣ್ಣದ ಮಾತುಗಳು ಮುತ್ತುಗಳಾಗ್ತವೆ, ಸತ್ಯದ ಮಾತುಗಳು ಮುಳ್ಳುಗಳಾಗ್ತವೆ. ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ಸಾಧ್ಯವಾದರೆ ಇನ್ನೊಬ್ಬರ ಕೈ ಹಿಡಿದು ಮೇಲೆತ್ತಬೇಕು, ಆದರೆ ಯಾರನ್ನು ತಳ್ಳಬಾರದು. ಜೀವನದ ಪ್ರತಿಯೊಂದು ಗಳಿಗೆಯೂ ನಿಮಗಾಗಿ ಜೀವಿಸಿ. ಯಾಕಂದ್ರೆ ನಿಮ್ಮನ್ನು ನೀವು ಅರಿತಷ್ಟು, ನಿಮ್ಮನ್ನು ನೀವು ಪ್ರೀತಿಸಿದಷ್ಟು ಮತ್ಯಾರು ಅರಿಯಲಾರರು. ಜೋರಾಗಿ ಮಾತಾಡುವವರೆಲ್ಲ ಕೆಟ್ಟವರಲ್ಲ, ಕಣ್ಮುಂದೆ ಇರುವುದೆಲ್ಲ ಸತ್ಯವಲ್ಲ. ಸಮಯ ಮತ್ತು ತಾಳ್ಮೆಯಿಂದ ತಿಳಿದು ನೋಡು, ಅರಿಯುವೆ. ಕೋಳಿಗೆ ಒಬ್ಬ ಕೇಳಿದ, ಜನ ಯಾಕೆ ನಿನ್ನನ್ನು ಬದುಕಲು ಬಿಡ್ತಿಲ್ಲ? ಅದಕ್ಕೆ ಕೋಳಿ ಹೇಳಿತು, ಯಾರು ಜನರನ್ನ ಎಚ್ಚರಿಸ್ತಾರೋ ಅವರಿಗೆಲ್ಲ ಇದೇ ಗತಿ ಅಂತ. ಮನುಷ್ಯನನ್ನು ಖುಷಿಯಾಗಿರಿಸಲು ಎಷ್ಟು ಆಧುನಿಕ ವಸ್ತುಗಳು ಬಂದರೂ ತಾನು ಪ್ರೀತಿಸುವ ಮನಸ್ಸಿನ ಜೊತೆ ಮಾತಾಡಿದಾಗ ಸಿಗುವ ಖುಷಿ, ನೆಮ್ಮದಿ ಇನ್ನೆಲ್ಲೂ ಸಿಗೋದಿಲ್ಲ. ಒಳ್ಳೆಯ ಸ್ನೇಹಿತರು ಬಂಗಾರದ ಆಭರಣವಿದ್ದಂತೆ. ನಮ್ಮೊಟ್ಟಿಗೆ ಇರುವಾಗ ಶೋಭೆಯನ್ನು ತರ್ತಾರೆ, ಕಷ್ಟ ಬಂದಾಗ ಆಪತ್ತಿಗಾಗ್ತಾರೆ. ನೀನು ಜೀವನದಲ್ಲಿ ಎಷ್ಟು ಒಂಟಿಯಾಗಿರ್ತೀಯ ನೋಡು, ಅಷ್ಟೇ ಬಲಿಷ್ಠವಾಗಿ ಇರ್ತೀಯ. ನೆನಪಿರ್ಲಿ, ಪ್ರೀತಿ ಪಡೆದುಕೊಳ್ಳೋದು ಮುಖ್ಯವಲ್ಲ. ಏನೇ ಕಷ್ಟ ಅಡೆತಡೆಗಳು ಬಂದರೂ ಒಬ್ಬರಿಗೊಬ್ಬರು ಬಿಟ್ಟುಕೊಡದಿರುವುದು ನಿಜವಾದ ಪ್ರೀತಿ. ಸಮುದ್ರ ಎಲ್ಲರಿಗೂ ಒಂದೇ, ಆದರೆ ಈಜು ಬರುವವನಿಗೆ ಮುತ್ತುಗಳು ಸಿಗ್ತವೆ, ಬಲೆ ಹಾಕಲು ಬಂದವನಿಗೆ ಮೀನು ಸಿಗ್ತದೆ, ನಿಂತು ನೋಡುವವನಿಗೆ ಕಾಲು ಮಾತ್ರ ಒದ್ದೆಯಾಗ್ತದೆ. ಜೀವನ ಕೂಡ ಇಷ್ಟೇ, ಎಲ್ಲರಿಗೂ ಒಂದೇ ಜೀವನ, ಆದರೆ ಇಲ್ಲಿ ನಮ್ಮ ಪ್ರಯತ್ನ ಮಾತ್ರ ನಮ್ಮ ಬಲ ಆಗಿರ್ತದೆ. ಯಶಸ್ವಿ ವ್ಯಕ್ತಿಗಳು ಯಾವಾಗಲೂ ತಮ್ಮ ತುಟಿಗಳಲ್ಲಿ ಎರಡು ವಿಷಯಗಳನ್ನು ಹೊಂದಿರ್ತಾರೆ: ಮೌನ ಮತ್ತು ನಗು. ಸಮಸ್ಯೆಗಳನ್ನು ಪರಿಹರಿಸಲು ನಗು, ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಮೌನ. ನಿಜವಾದ ಪ್ರೀತಿ ಯಾವ್ದು ಗೊತ್ತಾ? ನಿಮ್ಮನ್ನು ಪ್ರೀತಿಸೋ ವ್ಯಕ್ತಿಗೆ ನೀವೆಷ್ಟೇ ಬೈದು ಅವಮಾನ ಮಾಡಿದ್ರು, ನೀವು ಅವರನ್ನ ಎಷ್ಟೇ ಕಡೆಗಣಿಸಿ ದೂರ ಆಗಿ ನೋಡಿದ್ರು, ಅವರು ಮಾತ್ರ ನಿಮ್ಮನ್ನು ಪ್ರೀತಿಸೋದು ಬಿಡೋದಿಲ್ಲ. ಬದಲಿಗೆ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾರೆ. ಅರ್ಥವಿಲ್ಲದ ಮಾತಿಗೆ ಉತ್ತರ ಹುಡುಕುವ ಪ್ರಯತ್ನ ಬೇಡ, ಅದರಿಂದ ನಿಮ್ಮ ಸಮಯ ಹಾಗೂ ಮನಸ್ಸು ಎರಡೂ ಹಾಳಾಗುವುದು. ಶತ್ರುಗಳಿರ್ಬೇಕು, ಅವರ ವ್ಯಂಗ್ಯ ಮಾತುಗಳೇ ನಮ್ಮ ಜೀವನ ರೂಪಿಸಿಕೊಳ್ಳೋದಕ್ಕೆ ಒಂದು ಛಲದ ಹಾದಿ. ಚೆಂಡು ನೆಲಕ್ಕೆ ಎಷ್ಟು ಜೋರಾಗಿ ಅಪ್ಪಳಿಸ್ತದೆಯೋ ಅಷ್ಟು ಮೇಲಕ್ಕೆ ಪುಟಿಯುತ್ತದೆ. ಹೊಸ ವ್ಯಕ್ತಿಗಳು ಸಿಕ್ಕಿದ ಮೇಲೆ ಹಳೆ ವ್ಯಕ್ತಿಗಳು ನೆನಪಾಗಲ್ಲ. ಹೊಸ ವ್ಯಕ್ತಿಗಳು ನಿಮ್ಮಿಂದ ದೂರ ಆದಾಗ ಹಳೆ ವ್ಯಕ್ತಿಗಳು ಖಂಡಿತ ನೆನಪಾಗ್ತಾರೆ. ಬದುಕಿನ ಪಯಣದಲ್ಲಿ ನೂರಾರು ಕವಲು ದಾರಿ, ಹುಡುಕಿಕೊ ನೀ ನಿನ್ನದೇ ಸರಿದಾರಿ. ಈ ಪ್ರಪಂಚದಲ್ಲಿ ಯಾವುದು ಒಡೆದ್ರೂ ಶಬ್ದ ಮಾಡ್ತದೆ, ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಉಳಿದು ಬಿಡ್ತದೆ. ಮರೆತು ಬಿಡುವಂತ ಹೇಳೋ ಸುಲಭ, ಮರೆತು ಬಿಡ್ತೀನಿ ಅಂತ ಅನ್ನೋದು ಸುಲಭ, ಆದರೆ ಹೇಳಿದಷ್ಟು ಸುಲಭವಲ್ಲ ಮರೆಯೋದು. ನನಗೆ ನನ್ನ ಮನೆ ಕಷ್ಟಗಳ ಚಿಂತೆ, ಪಕ್ಕದ ಮನೆಯವರಿಗೆ ಇತರರ ಬೆಳವಣಿಗೆ ಸಹಿಸಿಕೊಳ್ಳಲಾಗದ ಚಿಂತೆ, ಭಿಕ್ಷುಕನಿಗೆ ಒಂದು ಹೊತ್ತಿನ ಊಟದ ಚಿಂತೆ, ಬಡವನಿಗೆ ದುಡ್ಡಿನ ಚಿಂತೆ, ರೋಗಿಗೆ ತನ್ನ ಕಾಯಿಲೆ ಚಿಂತೆ, ರೈತನಿಗೆ ತನ್ನ ಬೆಳೆ ಮತ್ತು ಬೆಳೆಯ ಸೂಕ್ತ ಬೆಲೆಯ ಚಿಂತೆ, ಎಲ್ಲರಿಗೂ ಸರ್ಕಾರಿ ಅಧಿಕಾರಿ ಆಗ್ಬೇಕೆಂಬ ಚಿಂತೆ, ಸರ್ಕಾರಿ ಅಧಿಕಾರಿಗೆ ಗಳಿಸಿದ ಹಣ ಕಾಪಾಡೋ ಚಿಂತೆ, ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಚಿಂತೆ, ಪದವೀಧರರಿಗೆ ಕೆಲಸದ ಚಿಂತೆ, ಒಳ್ಳೆ ಕೆಲಸ ಸಿಗಲು ಮದುವೆ ಚಿಂತೆ, ಮದುವೆ ಆದವನಿಗೆ ಸಂಸಾರದ ಚಿಂತೆ, ಮಗು ಇದ್ದವನಿಗೆ ಅದರ ಭವಿಷ್ಯದ ಚಿಂತೆ, ಮಗು ಇಲ್ಲದವನಿಗೆ ಅದೇ ಚಿಂತೆ. ಒಬ್ಬ ಕಾರ್ಯಕರ್ತನಿಗೆ ಅಧಿಕಾರದ ಚಿಂತೆ, ಶಾಸಕನಿಗೆ ಮಂತ್ರಿ ಆಗೋ ಚಿಂತೆ, ಮಂತ್ರಿಗೆ ಮುಖ್ಯಮಂತ್ರಿ ಆಗೋ ಚಿಂತೆ, ಮುಖ್ಯಮಂತ್ರಿಗೆ 5 ವರ್ಷ ಅಧಿಕಾರದ ಚಿಂತೆ. ಎಲ್ಲರ ಜೀವನದಲ್ಲಿಯೂ ಇದೆ ಈ ಚಿಂತೆ. ನಿನ್ನ ಜೀವನಕ್ಕೆ ಮಾತ್ರ ಸೀಮಿತವಲ್ಲ ಈ ಚಿಂತೆ. ಎದುರಿಸಲು ಹಿಂಜರಿದ್ರೆ ಜೀವನವೆಲ್ಲ ಚಿಂತೆ, ಎದುರಿಸಿ ನಿಂತ್ರೆ ಮಾತ್ರ ಜೀವನದಲ್ಲಿಲ್ಲ ಚಿಂತೆ. ವ್ಯಕ್ತಿಗೂ ವ್ಯಕ್ತಿತ್ವಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ. ವ್ಯಕ್ತಿ ಹೋದರೂ ವ್ಯಕ್ತಿತ್ವ ಬದುಕಿರ್ತದೆ, ಆದರೆ ವ್ಯಕ್ತಿತ್ವ ಹೋದ್ರೆ ವ್ಯಕ್ತಿ ಬದುಕಿದ್ದು ಸತ್ತಂತೆ. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಮನುಷ್ಯ ಸಂತೋಷವಾಗಿರ್ತಾನೆ, ಎಲ್ಲ ಗೊತ್ತಾದ್ಮೇಲೆ ಸಂತೋಷಕ್ಕಾಗಿ ಪರದಾಡ್ತಾನೆ. ಅದೃಷ್ಟ ಎಂದರೆ ಅವಕಾಶವನ್ನ ಪಡೆಯುವನು, ಬುದ್ಧಿವಂತ ಅಂದ್ರೆ ಅವಕಾಶವನ್ನ ಸೃಷ್ಟಿಸಿಕೊಳ್ಳುವನು. ಆಡಂಬರದ ಬದುಕಿಗಿಂತ ಆನಂದದ ಬದುಕೆ ಹೆಚ್ಚು ನೆಮ್ಮದಿ ನೀಡ್ತದೆ. ತಿಳಿದರೂ ತಿಳಿಯದ ಹಾಗೆ, ಅರಿತರೂ ಅರಿಯದ ಹಾಗೆ, ಕಂಡರೂ ಕಾಣದ ಹಾಗೆ ಬದುಕುವುದೇ ಈಗಿನ ಕಲಿಯುಗದ ಜೀವನ. ಯಾರು ನೋಡೋದಿಲ್ಲ ಎಂದು ತಪ್ಪು ಮಾಡಬೇಡ, ಎಲ್ಲರೂ ಮಾಡ್ತಾರೆ ಎಂದು ಸಾಲ ಮಾಡಬೇಡ. ಇವೆರಡನ್ನು ಸಮಾಜದಲ್ಲಿ ಮುಚ್ಚಿಡಲು ಸಾಧ್ಯವಿಲ್ಲ. ನಗಿಸುವವರನ್ನ ಪ್ರೀತಿಸಿ, ಯಾಕಂದ್ರೆ ಪ್ರೀತಿಸುವವರೇ ನಗಿಸೋದು. ಪ್ರಯತ್ನಿಸು, ಗೆಲ್ಲುವ ಛಲವಿದ್ದವನಿಗೆ, ಪ್ರಯತ್ನಿಸುವ ಗುಣವಿದ್ದವನಿಗೆ ಯಾವುದು ಅಸಾಧ್ಯವಲ್ಲ. ಮನುಷ್ಯನ ದೊಡ್ಡ ಸಂಪತ್ತು ಜ್ಞಾನ, ದೊಡ್ಡ ಅಸ್ತ್ರವೆಂದರೆ ತಾಳ್ಮೆ, ಉತ್ತಮ ರಕ್ಷಣೆ ಎಂದರೆ ಪ್ರಾಮಾಣಿಕತೆ, ಒಳ್ಳೆಯ ಔಷಧವೆಂದರೆ ನಗು. ಯಾರಿಗೂ ಅವರ ತಪ್ಪಿನ ಪರಿಚಯ ಮಾಡಿಕೊಡಲು ಹೋಗಬೇಡಿ, ಯಾಕಂದ್ರೆ ಅದರಿಂದ ನಾವೇ ಕೆಟ್ಟವರಾಗ್ತೇವೆ. ಸಮಯವೇ ಅವರಿಗೆ ತಿಳಿಸ್ತದೆ, ಆಗ ಅವರಿಗೆ ಅನುಭವಿಸೋದು ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ನಾವು ಯಾರ ಜೀವನದಲ್ಲೂ ಬಿಟ್ಟ ಸ್ಥಳವಾಗಬಾರ್ದು, ಯಾಕಂದ್ರೆ ಸಮಯ ಸಿಕ್ಕಾಗ ಅವರಿಗೆ ಬೇಕಾದ ಪದಗಳಿಂದ ತುಂಬಿ ಬಿಡ್ತಾರೆ. ಇದ್ದವರು ಇನ್ನೊಬ್ಬರಿಗೆ ಕೊಟ್ರೆ ನಮ್ಮಲ್ಲಿ ಕಡಿಮೆಯಾದೀತು ಅನ್ನುವ ಯೋಚನೆ ಆದ್ರೆ, ಇರದವನು ಇನ್ನೊಬ್ಬರಿಗೆ ಕೊಟ್ರೆ ಭಗವಂತ ನಮಗೆ ಕೊಡ್ತಾನೆ ಅನ್ನೋ ಭರವಸೆ. ಸತತ ಪ್ರಯತ್ನದಿಂದ ಸಾಧ್ಯವಿಲ್ಲ ಅನ್ನುವ ಕೆಲಸ ಸಾಧ್ಯ ಮಾಡ್ಕೊಳ್ಬಹುದು.
ಹಾಲು ಶುದ್ಧವಾಗಿದ್ರೆ ಅಷ್ಟೇ ಸಾಲದು, ಪಾತ್ರೆನೂ ಶುದ್ಧವಾಗಿರಬೇಕು. ಹಾಗೆ ಮಾತು ಶುದ್ಧವಾಗಿದ್ರೆ ಸಾಲದು, ಮನಸ್ಸು ಕೂಡ ಶುದ್ಧವಾಗಿರಬೇಕು. ಹಣೆ ಬರದಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ಹೃದಯದ ಕೋಣೆಯಲ್ಲಿ ಒಳ್ಳೆಯ ಮನಸ್ಸಿದೆ. ಯಾರನ್ನೂ ತಲೆ ಮೇಲೆ ಕೂರಿಸಿಕೊಳ್ಳುವಷ್ಟು ಸಲಿಗೆ ಕೊಡಬೇಡ, ನಿನ್ನ ಕಾಲ ಕೆಳಗೆ ಹಾಕಿ ತುಳಿಯುತ್ತಾರೆ. ನೋಯಿಸಿದವರನ್ನ ದ್ವೇಷಿಸಬೇಡ, ದೈವವೇ ಅವರನ್ನ ದಹಿಸ್ತದೆ. ಕೊಟ್ಟದನ್ನು ನೆನೆಯದೆ ಮತ್ತು ಪಡೆದದ್ದನ್ನು ಮರೆಯದೆ ಇರುವವರೇ ಜಗತ್ತಿನಲ್ಲಿ ಧನ್ಯರು. ತಪ್ಪು ಎನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನೋದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನ ಕಳೆದುಕೊಳ್ಬೇಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಾಧ್ಯವಾದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.